ಒಂದು ಆಹ್ವಾನ ಪತ್ರಿಕೆ, ಒಂದು ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿ ಏನಾದ್ರು ಒಂದು ವಿಶೇಷತೆ ಇದೆ ಅಂತ ಹೇಳಿದಾಗ ಅದು ಏನಿರುತ್ತೆ ಅಂತ ನೋಡೋದಕ್ಕೆ ಬರ್ತಾರೆ. ಸೊ ಬಹಳ ಚೆನ್ನಾಗಿ ಅಲ್ಲಿ ವಿಚಾರವನ್ನ ತುಂಬಿಸಿದ್ದಾರೆ ನಮ್ಮ ನಿರ್ದೇಶಕರು. ಅದಕ್ಕೆ ಮೇಜರ್ ಸಪೋರ್ಟ್ ಆಗಿರೋದು ಆಕ್ಷನ್ ಸೀಕ್ವೆನ್ಸಸ್. ಆ ಆಕ್ಷನ್ ಸೀಕ್ವೆನ್ಸಸ್ ನಾವು ನಮ್ಮ ನಾಗಣ್ಣ ಅವರು ಎಡಿಟ್ ಮಾಡೋ ಪರಿ ಏನಿದೆ ನೋಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಹೇಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡ್ ಸೆನ್ಸ್ ಇದೆಯೋ ಹಾಗೆ ಇವ್ರಿಗೆ ಅದರ ಅನುಭವ ಇದೆಯಲ್ಲ, ಒಂದು ವಿಜುವಲ್ ಸೆನ್ಸ್ ಏನಿದೆ, ಆ ಫ್ಲೋ ಏನಿದೆ, ಅದು ಅವ್ರಿಗೆ ಯಾರ್ದು ದೃಷ್ಟಿ ಬೀಳದೇ ಇರಲಿ ಅಂತ ನಾನು ಬೇಡ್ಕೋತೀನಿ. ಯಾಕಂದ್ರೆ ಅಂಥ ಅದ್ಭುತವಾದ ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ಆಕ್ಷನ್ ವಿಚಾರ ಅಂತ ಹೇಳಕ್ ಬಂದಾಗ ಸುಮಾರು ನನಗೇನೆ ಒಂದು 4-5 ಆಕ್ಷನ್ ಸೀಕ್ವೆನ್ಸ್ ಇದೆ, ನಾನ್ ಸ್ಟಾಪ್ ಇತ್ತು, 4 ಇದೆ. ಸೊ ಆಕ್ಷನ್ ಅಂತ ಹೇಳಿದ್ರೆ ಅದು ತುಂಬಾ ಎನರ್ಜಿ ಕನ್ಸ್ಯೂಮಿಂಗ್. ಬೇಸಿಕ್ಲಿ 6 ಗಂಟೆಯಿಂದ ಶೂಟಿಂಗ್ ಅಂತ ಹೇಳ್ಬಿಟ್ರೆ ಏನೇ ಮಾಡಿದ್ರು 11:30-12 ಗಂಟೆಗೆ ಎನರ್ಜಿ ರಪ್ಪದ್ ಬಿದ್ಬಿಡುತ್ತೆ ಕೆಳಗೆ. ಅದು ನಾವು ಎಷ್ಟೇ ಕಷ್ಟ ಬಿದ್ರು ಅಂತ ಆದ್ರೂ ಕೂಡ ಬೆಳಗಿನ ಜಾವ 4:30-5 ಗಂಟೆವರೆಗೂ ಮಾಡಿದ್ವಾ, 4:30-5 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ವಿ. ಖುಷಿಯಾಗಿ ಕೆಲಸ ಮಾಡಿದ್ವಿ. ಬಹಳ ಒಳ್ಳೆ ಟೀಮ್ ಇತ್ತು, ಬಹಳ ಒಳ್ಳೆ ಸ್ಟಂಟ್ ಕೊರಿಯೋಗ್ರಾಫರ್ಸ್ ಇದ್ರು. ರಿಸ್ಕ್ ಇರುತ್ತೆ, ನಾವೆಲ್ಲ ರಿಸ್ಕ್ ತಗೋಬೇಕಾಗುತ್ತೆ. ಆಕ್ಷನ್ ಅಂತ ಹೇಳಾದ್ಮೇಲೆ ನಾವು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಈಗ ಜನರಿಗೆ ಥಿಯೇಟ್ರಿಗೆ ಬರೋದೇ ರಿಸ್ಕ್ ಆಗ್ಬಿಟ್ಟಿದೆ. ಸೊ ಆ ರಿಸ್ಕ್ ತಗೊಂಡು ಅವ್ರು ಥಿಯೇಟ್ರಿಗೆ ಬರ್ಬೇಕಾದ್ರೆ ನಾವು ರಿಸ್ಕ್ ಒಂದು ಒಳ್ಳೆ ಸಿನಿಮಾ ಮಾಡೋದ್ರಲ್ಲಿ ಅದರಲ್ಲಿ ಯಾವುದೇ ಅನ್ಯಾಯ ಇಲ್ಲ ಅಂತ ನಾನು ಭಾವಿಸ್ತೀನಿ. FIR 626 ಸಿನಿಮಾದ ನಿರ್ಮಾಪಕರು, ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. FIR 626 ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನ್ ಹೇಳ್ತಾರೆ ಮತ್ತೊಂದು ಕನಸು, ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ. ಬಹುಶಃ ನಿಮಗೆ ಟ್ರೈಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಂತ. ಆದರೆ ಇಡೀ ಆಕ್ಷನ್ ಥ್ರಿಲ್ಲರ್ ಅಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ. ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ, ಆ ಎಕ್ಸ್ಪ್ರೆಷನ್ ಏನಿದೆ, ಅದನ್ನ ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರೋ ಆಕ್ಷನ್ ಸೀಕ್ವೆನ್ಸಸ್ ಇತ್ತು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ, ಆದ್ರೆ ಕಷ್ಟನ ಇಷ್ಟಪಟ್ಟು ಮಾಡಿದೀವಿ. ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ. ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟರ್ ಕರ್ಕೊಂಡ್ಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ. ಸೊ ಆ ಒಂದು ಕೆಲಸಕ್ಕೆ, ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂತ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶವನ್ನ ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನ ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗ್ಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗ್ಲಿ ಇರೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅವ್ರು ಮಾಡಿರೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ. ಹಾಗೇನೆ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಮಾಡಿದೀವಿ. ಇಲ್ಲಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ, ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಅದಷ್ಟೇ, ಪ್ರತಿ ಸಿನಿಮಾದಲ್ಲೂ ಆ ನಂಬಿಕೆ ಹಾಗೆ ಇರುತ್ತೆ. ಹಾಗೇನೆ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ರಿ. ಅಂಡ್ ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀನಿ. ನಾನು ಅಷ್ಟು ಬೋಲ್ಡ್ ಆಗಿ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ, ಬಟ್ ಮಾಡಿಸಿದ್ದಾರೆ ಸಿನಿಮಾಲಿ. ಸೊ ದಟ್ ಇಸ್ ಏನು, ಸಿನಿಮಾ ಅಂದ್ರೇನೆ ಹಂಗೆ, ಒಂದು ಡೈರೆಕ್ಟರ್ ಕೈಗೆ ಹೋದ್ರೆ ಸಿನಿಮಾ ಅವ್ರು ಏನ್ ಬೇಕಾದ್ರೂ ಮಾಡಿಸ್ತಾರೆ. ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಅಂಡ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಅಂಡ್ ಅಷ್ಟೇ, ನಾನು ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಪ್ಲೀಸ್ ಡೂ ಸಪೋರ್ಟ್, ಸಿನಿಮಾಗೆ ಸಪೋರ್ಟ್ ಮಾಡಿ. ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ. ಅಂಡ್ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ.
ಸೊ ಹಿ ಗೇವ್ ಮಿ ಆಲ್ ದ ಫ್ರೀಡಮ್ ಟು ಆ್ಯಕ್ಟ್. ನಾನು ಒಂಚೂರು ಕಾನ್ಷಿಯಸ್ ಆಗಲಿ, ಸ್ಟಾರ್ಟಿಂಗ್ ಕಾನ್ಷಿಯಸ್ ಆಗ್ತದೆ, ಬಟ್ ಹಿ ಮೇಡ್ ಶೋರ್ ಐ ವಾಸ್ ಇನ್ ಕಾನ್ಷಿಯಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಸಸ್ಪೆನ್ಸ್ ಅಂತಾನೆ ಹೇಳ್ತೀನಿ, ಬಿಕಾಸ್ ನಾನು ಒಂಚೂರು ಕ್ಲೂ ಕೊಟ್ಟರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನನ್ನ ರೋಲ್ ಏನು ಅಂತ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ನನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ. ಬೋಲ್ಡ್ ಆಗು ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಸ್ವಲ್ಪ ಭಯ ಆಗು ಇದ್ದೀನಿ. ನೀವು ನೋಡ್ಬೋದು ಟ್ರೈಲರ್ ಅಲ್ಲಿ ಸ್ವಲ್ಪ ಭಯ ಪಟ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಹಂಗೆ ಇದೆ, ನನ್ನ ಕ್ಯಾರೆಕ್ಟರ್ ಹಂಗೆ ಇದೆ. ಎಸ್, ಹೌದು. ಥ್ಯಾಂಕ್ ಯು. ಓಕೆ. ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಲೇಟಾಗಿ ಬಂದೆ. ಆ್ಯಂಡ್ ನಮ್ಮ FIR ಮೂವಿ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಲೈಕ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ, ಬಿಕಾಸ್ ರಮೇಶ್ ಸರ್ ಆಗಲಿ ಮತ್ತು ರಮಣ ಸರ್ ಆಗಲಿ ನನಗೆ ಚಾನ್ಸ್ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದರಲ್ಲಿ ನಾನು ಫೈಟ್ ಸೀನ್ ಕೂಡ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ದಟ್ ಆನ್ ಸ್ಕ್ರೀನ್. ಸೊ ಎಲ್ಲರೂ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ ಆ್ಯಂಡ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಜಯ್ ಸರ್ ಮೂವಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಒಪ್ಕೊಂಡ್ರು. ಯಾಕಂದರೆ ಸೆಕೆಂಡ್ ಥಾಟೇ ಬಂದಿಲ್ಲ ಅವರಿಗೆ, ಏನು ಹೆಂಗಿರುತ್ತೆ ಮೂವಿ ಕತೆ ಏನೂ ಕೇಳಿಲ್ಲ. ಬಿಕಾಸ್ ವಿಜಯ್ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳಿ. ಸೊ ಯಾವುದೇ ರೀತಿ ಥಾಟ್ಸ್ ಇರಲಿಲ್ಲ ಅವರಿಗೆ. ಸೊ ಈ ಮೂವಿಯಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ. ನನ್ನ ಪೇರು ಬಂದು ವಿರಾಜ್ ಸರ್ ಅವರು. ಸೊ ನನಗೆ ತುಂಬಾ ಖುಷಿ ಆಗ್ತದೆ. ಪಾತ್ರದ ಬಗ್ಗೆ ವಿರಾಜು ಸಿರಿ ಅವರು ಹೇಳಿದಾಗೆ ಏನೂ ಹೇಳೋಕ್ಕಾಗಲ್ಲ, ಸಸ್ಪೆನ್ಸ್ ಆಗಿರೋದ್ರಿಂದ ಖುಷಿ ಆಗ್ತಿದೆ ಅಷ್ಟೇ. ಥ್ಯಾಂಕ್ ಯು.